ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬಿಜೆಪಿಯಿಂದ, ಮೋದಿಯಿಂದ ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ ವಿರುದ್ಧ ಬಿಗ್ ಎಕ್ಸ್ಪೋಸ್. 45 ದಿನಗಳಲ್ಲಿ ಹಾಗಾದರೆ ಏನಾದರೂ ಆಗಿದೆಯಾ? ಏನು ಈ 45 ದಿನಗಳ ವಿಶೇಷತೆ? ವೆರಿ ಇಂಟ್ರೆಸ್ಟಿಂಗ್. ಇದು ಕಾಂಗ್ರೆಸ್ನ ಅಸಲಿಯತ್ತನ್ನು ತೆರೆದಿಡ್ತಿರುವಂತಹ ಸುದ್ದಿ ಅಂತ ಬಿಜೆಪಿಗರು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನು ಜೋರಾಗಿ ಶೇರ್ ಮಾಡ್ಕೊಳ್ತಿದ್ದಾರೆ. ಎಲೆಕ್ಷನ್ಗಳೆಲ್ಲ ಹತ್ತಿರ ಬರ್ತಿರೋ ಹೊತ್ತಲ್ಲಿ ಮತ್ತು ಈಗ 4 ರಾಜ್ಯಗಳ ಎಲೆಕ್ಷನ್ ಅತ್ಯಂತ ನಿರ್ಣಾಯಕ ಅಂತ ಅನ್ನಿಸ್ಕೊಳ್ತಿರೋ ಹೊತ್ತಲ್ಲಿ ಇದು ಬ್ಲಾಸ್ಟ್ ಆಗಿದೆ. ಕೈಗಿದು ನಿಜಕ್ಕೂ ಮರ್ಮಾಘಾತ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಏನು ವಿಷಯ ಅಂತ ಕೇಳಿದ್ರೆ ನೋಡಿ, ಓಟ್ ಚೋರಿ SIR ಅಂತ ಹೋರಾಟ ಮಾಡಿದ್ರು ಅಲ್ವಾ ಬಿಹಾರದಲ್ಲಿ. ಅದೇ ದೊಡ್ಡ ಹೋರಾಟವಾಗಿ ಪರಿಣಮಿಸ್ತು. ಇನ್ಫ್ಯಾಕ್ಟ್ ಜನ ರಾಹುಲ್ ಗಾಂಧಿ ಅವರು ಕೈ ಹಿಡಿತಾರೆ ಅಂತ ಕಾಂಗ್ರೆಸ್ ಅಂದ್ಕೊಂಡಿತ್ತು. ಓಟ್ ಚೋರಿ ದೇಶದಲ್ಲಿ ಉದ್ದಗಲಕ್ಕೂ ಕೂಡ ನಡೆದಿದೆ. ಮೋದಿ ಇವತ್ತು PM ಆಗಿರೋದೇ ಓಟ್ ಚೋರಿಯಿಂದ. SIR ಅಲ್ಲೂ ಮೋಸ, ಓಟ್ ಚೋರಿ ಆಗ್ತಿದೆ ಅಂತ ಎಷ್ಟೆಲ್ಲ ಪ್ರೆಸೆಂಟೇಷನ್ಗಳನ್ನು ಮಾಡಿದ್ರು, ಏನೆಲ್ಲ ಆರೋಪ ಮಾಡಿದ್ರು. ಸುಪ್ರೀಂ ಕೋರ್ಟ್ಗಾದರೂ ಹೋಗಿ ದಯವಿಟ್ಟು ದಾಖಲೆ ತಗೊಂಡು ಅಂದರೆ ಅದನ್ನೂ ಮಾಡಿಲ್ಲ, ಸುಮ್ಮನೆ ಆರೋಪ ಮಾಡ್ಕೊಂಡಿದ್ರಲ್ವ. ಕಡೆಗೀಗ ಬಿಹಾರ ರಿಸಲ್ಟ್ ಬಂದಮೇಲೆ ಡಬಲ್ ಸೆಂಚುರಿ, ಯಾವ ಥರ ವಿಕ್ಟರಿ ಅದು. BJP ಗುಡಿಸು ಹಾಕಿಬಿಡ್ತು ಹಾಗೆ RJD ಕಾಂಗ್ರೆಸ್ಸನ್ನು ಅಲ್ವಾ. ಅದಾದಮೇಲೆ ಏನಂದರು ಬಹುತೇಕ ನಾಯಕರು ಕಾಂಗ್ರೆಸ್ನವರು, ಇದು BJP ಮತ್ತು ಎಲೆಕ್ಷನ್ ಕಮಿಷನ್ ನಡುವಿನ ಮೈತ್ರಿ. ಈ ಎಲೆಕ್ಷನ್ನಲ್ಲಿ ಈ ಮೈತ್ರಿಗೆ ಜಯವಾಗಿದೆ. ಎಲೆಕ್ಷನ್ ಕಮಿಷನ್ ನೇರವಾಗಿ BJP ಜೊತೆ ಟೈಅಪ್ ಮಾಡ್ಕೊಂಡಿದೆ, ಅದಕ್ಕೆ ಸಂದ ಜಯ ಇದು, ಕಂಗ್ರ್ಯಾಚುಲೇಷನ್ಸ್ ಅವ್ರಿಗೆ ಅಂತ ECಯನ್ನು ಮೈತ್ರಿ NDA ಪಾರ್ಟ್ನರ್ ಮಾಡಿದ ಕಾಂಗ್ರೆಸ್ ಅಲ್ವಾ. ಅದಾದಮೇಲೆ ಎಲೆಕ್ಷನ್ ಕಮಿಷನ್ ಏನು ಮಾಡುತ್ತೆ? ಯಾವುದೇ ಎಲೆಕ್ಷನ್ಗೆ 45 ದಿನ ಕೊಡ್ತಾರೆ. ರಿಸಲ್ಟ್ ಬಂದು 45 ದಿನಗಳ ಸಮಯ ಕೊಡಲಾಗತ್ತೆ. ಅವ್ರಿಗೆ ಏನಾದರೂ VVPAT ಮ್ಯಾಚಿಂಗ್ ಬಗ್ಗೆ ಅಥವಾ EVM ಕೌಂಟಿಂಗ್ ಬಗ್ಗೆ, ರೀಕೌಂಟಿಂಗು ಮತ್ತು CCTV ಫುಟೇಜು ಯಾವುದೇ ಬೇಕಿದ್ರೂ ಕೂಡ 45 ದಿನ ಕಂಪ್ಲೇಂಟನ್ನು ಫೈಲ್ ಮಾಡಬಹುದು. ಅವ್ರಿಗಿರುವಂಥ ಅನುಮಾನಗಳು ಎಲ್ಲವನ್ನೂ ಕೂಡ ಹೇಳಬಹುದು. ಆದರೆ 45 ದಿನಗಳು ಕಳೆದಿವೆ. ಈಗ BJP ಕೌಂಟ್ ಡೌನ್ ಮಾಡ್ತಾ ಇತ್ತು. 45 ದಿನಗಳು ಮುಗೀತು. ಇದುವರೆಗೆ ಒಂದೇ ಒಂದು RJDಯಿಂದಾಗಲಿ ಕಾಂಗ್ರೆಸ್ಸಿಂದಾಗಲಿ ಒಂದೇ ಒಂದು ವೋಟಿಂಗ್, ಕೌಂಟಿಂಗ್, CCTV ದೃಶ್ಯ ಬೇಕು ಅಂತ ಯಾವುದೇ ಕಂಪ್ಲೇಂಟ್ ಬಂದಿಲ್ಲ. 45 ಡೇಸ್ ಬಳಿಕ ಕೂಡ ಒಂದೇ ಒಂದು ಕಂಪ್ಲೇಂಟು ಫೈಲ್ ಆಗಿಲ್ಲ. ಈಗ ಇದಾದ ಮೇಲೆ ಮುಂದಿನ ವರ್ಷನೋ ಅದಕ್ಕೂ ಮುಂದಿನ ವರ್ಷನೋ ಬಿಹಾರದ ಎಲೆಕ್ಷನ್ ನಮಗೆ CCTV ಫುಟೇಜ್ ಬೇಕು ಅಂದರೆ ಆಗಲ್ಲ. ಎಲೆಕ್ಷನ್ ಕಮಿಷನ್ ನಿಮಗೆ ರೆಸ್ಪಾಂಡ್ ಮಾಡಲ್ಲ. ಸುಪ್ರೀಂ ಕೋರ್ಟ್ಗೆ ಹೋದರೂ ಕಷ್ಟ. ನೀವು ಸರಿ ಯಾಕೆ ಕೊಟ್ಟಿಲ್ಲ ಕಂಪ್ಲೇಂಟನ್ನು ನೀವು? ಎಲೆಕ್ಷನ್ ಕಮಿಷನ್ ಭಯಂಕರ ಮೋಸ ಅಂತ ರಿಸಲ್ಟ್ ಬಂದ ದಿನ ಅಬ್ಬರಿಸಿದವರು ಕಂಪ್ಲೇಂಟ್ ಕೊಡಬೇಕಿತ್ತು. ಆತ್ಮಾವಲೋಕನ ಸಭೆಗಳಾದವು, ಬಿಹಾರ ರಿಸಲ್ಟ್ ಬಗ್ಗೆ ಮೀಟಿಂಗ್ಗಳಾದವು, ಬಿಗ್ ಎಕ್ಸ್ಪೋಸ್ ಮಾಡ್ತೀವಿ ಅಂತ ಶಪಥಗೈದ್ರು. ಎಲ್ಲ ಲೆಕ್ಕ ಸಮೇತ ಇಡ್ತೀವಿ, ಪಕ್ಕಾ ಲೆಕ್ಕ ಇದೆ ನಮ್ಮ ಹತ್ರ ಅಂತ ಹೇಳಿದ್ರು. ಬಟ್ 45 ದಿನ ಮುಗಿದು ಹೋಯ್ತು. ಇದುವರೆಗೂ ಒಂದು ಲೆಕ್ಕನೂ ಇಟ್ಟಿಲ್ಲ ಜನರ ಮುಂದೆ, ಕಂಪ್ಲೇಂಟು ಕೊಟ್ಟಿಲ್ಲ. ನಾವಂತೂ ನೋಡಿಲ್ಲಪ್ಪ ಬಿಹಾರದಲ್ಲಿ ಈ ರೀತಿ ಮೋಸ ಆಗಿದೆ ನೋಡಿ ಅಂತ PPT ಪ್ರೆಸೆಂಟೇಷನ್ ರಾಹುಲ್ ಗಾಂಧಿ ಅವ್ರದ್ದು ಬರಲಿಲ್ಲ. ಮತ್ತು ಎಲೆಕ್ಷನ್ ಕಮಿಷನ್ಗೂ ಕಂಪ್ಲೇಂಟು, CCTV ಫುಟೇಜ್ಗೆ ರಿಕ್ವೆಸ್ಟು ಒಂದೂ ಯಾಕೆ ಹೋಗಿಲ್ಲ ಅಂತ BJP ಈಗ ಪ್ರಶ್ನೆ ಮಾಡ್ತಾ ಇರೋದು. BJP ಬೆಂಬಲಿಗರು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಭರ್ಜರಿಯಾಗಿ ಶೇರ್ ಮಾಡಿಕೊಂಡು ನೋಡಿ, ಕಾಂಗ್ರೆಸ್ನ ಅಸಲಿಯತ್ತು ಕಡೆಗೂ ರಾಷ್ಟ್ರದ ಮುಂದೆ ಬಯಲಾಗಿದೆ. ರಾಹುಲ್ ಗಾಂಧಿ ಅವರ SIR ಓಟ್ ಚೋರಿ ಮಾಡ್ತಿರೋದು ಅಸಲಿಯತ್ತು ಏನು ವಾಸ್ತವ ಇಟ್ಟುಕೊಂಡಲ್ಲ, ಬದಲಾಗಿ ಸರ್ಕಾರಕ್ಕೆ, ಒಂದು ಸಾಂವಿಧಾನಿಕ ಸಂಸ್ಥೆಗೆ ಕೆಟ್ಟ ಹೆಸರು ತರಬೇಕು, ಆ ಮೂಲಕ ಈ ದೇಶದಲ್ಲಿ ದಂಗೆ ಏಳಬೇಕು ಅನ್ನೋ ಕಾರಣಕ್ಕೆ ಅಂತಿದ್ದಾರೆ. ಅಲ್ಲಿ ನೋಡಿದ್ರೆ ಈ ಅರಾವಳಿ ಹಿಲ್ಸ್, ಓಕೆ, ಸುಪ್ರೀಂ ಕೋರ್ಟ್ ಸುಮೋಟೋ ಹಾಕ್ಕೊಂಡಿದೆ, ಸ್ಟೇ ಮಾಡಿದೆ, ಸುಪ್ರೀಂ ಕೋರ್ಟ್ ಅತ್ಯಂತ ಮಹತ್ವದ ಹೆಜ್ಜೆ ಇಟ್ಟಿದೆ, ಅದೆಲ್ಲ ಸರಿ. ಬಟ್ ಕಾಂಗ್ರೆಸ್ ಪ್ರೊಟೆಸ್ಟ್ ಮಾಡೋಕೆ ಜನ ಕರ್ಕೊಂಡು ಬಂದು ದಿನಕ್ಕೆ ಇಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳಿ ಅವ್ರಿಗೆ ದುಡ್ಡೇ ಕೊಟ್ಟದೆ ಕೈ ಬಿಟ್ಟಿದೆ ಅಂತ ಅಲ್ಲೊಂದಿಷ್ಟು ಜನ ಆಕ್ರೋಶ ಹೊರ ಹಾಕ್ತಿದ್ದಾರೆ. ಇಲ್ಲಿ ನೋಡಿದ್ರೆ ಎಲೆಕ್ಷನ್ ಕಮಿಷನ್ ವಿರುದ್ಧ ಆರೋಪ ಮಾಡಿ ಅದಕ್ಕೆ ಸೂಕ್ತವಾದಂಥ ಹೋರಾಟ, ಮುಂದಿನ ಹೆಜ್ಜೆಯನ್ನೇ ಇಡ್ತಿಲ್ಲ. ಸೊ ಎಲ್ಲ ಫೇಕ್ ನರೇಟಿವ. BJP ಸರ್ಕಾರದ ವಿರುದ್ಧ, ಮೋದಿ ವಿರುದ್ಧ ಬಾಂಗ್ಲಾದಲ್ಲಿ ಹಸೀನಂಗಾದಂಗೆ ಇಲ್ಲಿ ದಂಗೆ ಹೇಳ್ಬೇಕು, ಸುಪ್ರೀಂ ಕೋರ್ಟ್ ಸರಿ ಇಲ್ಲ, ಎಲೆಕ್ಷನ್ ಕಮಿಷನ್ ಸರಿ ಇಲ್ಲ, ಯಾರೂ ಸರಿ ಇಲ್ಲ ಅನ್ನುವಂಥ ಅಪನಂಬಿಕೆಯನ್ನು ಸೃಷ್ಟಿ ಮಾಡಬೇಕು ಅನ್ನೋ ಪ್ರಯತ್ನ ಆಗ್ತಿದೆ ಅಂತ BJP ಪದೇ ಪದೇ ಹೇಳ್ತಾ ಬಂತು. ಯಾಕಂದರೆ CJI ವಿರುದ್ಧ, ಸೂರ್ಯಕಾಂತ್ ಅವರ ವಿರುದ್ಧ ಎಂಥ ಪತ್ರ ಹೋರಾಟ ಆಯಿತು. ಅದರಲ್ಲಿ ಯಾರ್ಯಾರು ವಕೀಲರಿದ್ದರು, ಪ್ರಶಾಂತ್ ಭೂಷಣ್ ಇನ್ನಿತರೆಲ್ಲ ಇದ್ದರು, ಅದೆಲ್ಲ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಇಲ್ಲಿ ಸ್ವಾಮಿನಾಥನ್ ಹೈಕೋರ್ಟ್ ವಿರುದ್ಧ ಯಾವ ರೀತಿ ಮಹಾಭಿಯೋಗ, ಆಕ್ರೋಶ ಎಲ್ಲ ಸಿಡಿತು ನೋಡಿದ್ದೀವಿ.
ಅದೇ ರೀತಿಯಲ್ಲಿ ಎಲ್ಲೆಡೆ ಫೇಕ್ ನರೇಟಿವ್ ಸೃಷ್ಟಿ ಮಾಡಿ ಕೃತಕವಾಗಿ ಇಲ್ಲಿ ಆಕ್ರೋಶ ಇದೆ, ಜೆನ್ಸಿ ಸಿಡಿದೆದ್ದಿದೆ ಅನ್ನೋ ರೀತಿಯಲ್ಲಿ ಒಂದು ದೃಷ್ಟಿಕೋನವನ್ನು ಹುಟ್ಟುಹಾಕೋ ಪ್ರಯತ್ನ ಅಷ್ಟೇ ರಾಹುಲ್ ಗಾಂಧಿಯವರು ಮಾಡ್ತಿರೋದು. ಅದ್ರ ಬದಲಾಗಿ ಆಡಳಿತ ಪಕ್ಷದ ನಿಜವಾದ ತಪ್ಪು ಒಪ್ಪು ಯಾವುದು ಅಂತ ತೋರಿಸ್ಕೊಡುವ ವಿಪಕ್ಷದ ಜವಾಬ್ದಾರಿಯನ್ನು ನಿಭಾಯಿಸ್ತಿಲ್ವ ರಾಹುಲ್ ಗಾಂಧಿಯವರು ಅನ್ನೋ ಪ್ರಶ್ನೆ ಹೇಳುತ್ತೆ. BJP ಹೇಳ್ತಾ ಇದ್ದಿದ್ದೇನು, ಇವರು ಪದೇ ಪದೇ ವಿದೇಶಕ್ಕೆ ಹಾರ್ತಾರೆ, ವಿದೇಶಕ್ಕಾರಿಯಲ್ಲಿ ವಿದೇಶದಲ್ಲಿ ಭಾರತದ ವಿರೋಧಿ ಶಕ್ತಿಗಳ ಜೊತೆ ಮೀಟಿಂಗ್ ಮಾಡ್ಕೊಂಡು ಬರ್ತಾರೆ, ಸೋರಸ್ ಜೊತೆ ಮೀಟಿಂಗ್ ಮಾಡ್ಕೊಂಡು ಬರ್ತಾರೆ ಅಂತಲ್ವಾ. ಈಗ ಅದಕ್ಕೆ ಪೂರಕವಾಗಿ ಮೊನ್ನೆ ಸ್ಯಾಮ್ ಪಿತ್ರೋಡ ಹೇಳೇ ಬಿಟ್ರು ಸತ್ಯನ, ಮೀಡಿಯಾದಲ್ಲಿ ಅದು ಎಕ್ಸ್ಪ್ಲೋಡ್ ಆಗಿಬಿಡ್ತು. ಏನಂತ, ಪ್ರೋಗ್ರೆಸಿವ್ ಅಲೈನ್ಸ್ ಜೊತೆಗೆ ಇವರು ಮೆಂಬರ್ ಆಗಿದ್ದಾರೆ, ಆ ಮೀಟಿಂಗಿಗೆ ಇಲ್ಲಿ ಸೆಷನ್ ಸ್ಕಿಪ್ ಮಾಡಿ ಹೋಗಿದ್ದಾರೆ, ಆ ಪ್ರೋಗ್ರೆಸಿವ್ ಅಲೈನ್ಸು ಸೋರಸ್ ಫಂಡೆಡ್ ನೋಡಿ ಅಂತ BJP ಇಡ್ತು. ಸೋರಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ಆಗಿರುವಂಥ ಒಂದು ಅಲೈನ್ಸ್ ಇದು, ಭಾರತದ ವಿರುದ್ಧ ಕೆಲಸ ಮಾಡುವಂಥ ಒಂದು ವೇದಿಕೆ. ಇದರಲ್ಲಿ ರಾಹುಲ್ ಗಾಂಧಿ ಅವರಿದ್ದಾರೆ ಅಂದರೆ ನೇರವಾಗಿ ಇವರು, ಇನ್ನು ಪರೋಕ್ಷವಾಗಿಯೂ ಇಲ್ಲ, ಕದ್ದು ಮುಚ್ಚಿಯೂ ಇಲ್ಲ, ನೇರವಾಗಿ ಭಾರತ ವಿರುದ್ಧ ಕೆಲಸ ಮಾಡ್ತಿದ್ದಾರೆ ಅಂತ BJP ಮುಗಿಬಿದ್ದಿತ್ತು. ಸೊ ಇಲ್ಲಿ ಸೆಷನ್ನಲ್ಲಿ ಮಾತಾಡೋಕ್ಕೆ ಅವಕಾಶ ಇದ್ದಾಗ ಇವರು ಮಾತಾಡಲ್ಲ. ರಾಮ್ಜಿ ನರೇಗಾ ವಿಚಾರದಲ್ಲಿ ಚರ್ಚೆ ಮಾಡೋವಾಗಲೇ ಇವರು ವಿದೇಶಕ್ಕೆ ಹಾರಿದ್ರು, ಬಂದುಬಿಟ್ಟು ಅದರ ವಿರುದ್ಧ ಮಾತಾಡ್ತಾರೆ. LOP ಮಾಡಿರೋದು ಯಾಕೆ? ಇಂಥ ವಿರೋಧ ಮಾಡೋ ಅವಕಾಶ ಸಿಕ್ಕಾಗ ಸರಿಯಾಗಿ ತರಾಟೆಗೆ ತೊಗೊಳ್ಬೇಕಲ್ವ ಸರ್ಕಾರನ. ಅದನ್ನು ಬಿಟ್ಟು ವಿದೇಶಕ್ಕೆ ಹಾರಿ ಬಂದು ವಿರೋಧ ಮಾಡ್ತಾರೆ, ಮತ್ತು ಸುಮ್ಮನೆ ಒಂದಿಷ್ಟು ಸ್ಟೇಟ್ಮೆಂಟ್ಗಳು ರಿಲೀಸ್ ಆಗ್ತವೆ, ವಿದೇಶಕ್ಕೆ ಹಾರ್ತಾರೆ. ಈ ರೀತಿ ಅಲ್ವಾ BJP ರಾಹುಲ್ ಗಾಂಧಿ ಅವರ ಪರಿಸ್ಥಿತಿಯನ್ನು ಆಡ್ಕೊಳ್ತಿರೋದು. ಇದರ ನಡುವೆ ನೋಡಿ 65 ಲಕ್ಷ ವೋಟ್ಸು ಡಿಲೀಟ್ ಆದವು. ಬಿಹಾರದಲ್ಲಿ 65 ಜನನೂ ಪ್ರೊಟೆಸ್ಟ್ ಮಾಡಲಿಲ್ಲ. ಇದು ಕಾಂಗ್ರೆಸ್ ನಾಯಕರೇ ಹೇಳಿದರು, SIR ವಿರುದ್ಧದ ಹೋರಾಟ ಸರಿ ಇಲ್ಲ ರಾಹುಲ್ ಗಾಂಧಿ ಅವರು ನೋಡ್ರಿ ಅಂತ. ಅಮಿತ್ ಮಾಳವಿಯಾ ಕಾಂಗ್ರೆಸ್ ಅವರ ಸ್ಟೇಟ್ಮೆಂಟನ್ನೇ ಟ್ವೀಟ್ ಮಾಡಿ ಮುಖಭಂಗ ಆಯಿತು ಕಾಂಗ್ರೆಸ್ಗೆ. ಈಗ ನೋಡಿದ್ರೆ EC ಕಂಪ್ಲೇಂಟ್ ಕೊಡಬೇಕಿತ್ತು ಇವರು ಸಾಕ್ಷಿ ಸಮೇತ, ಅದೂ ಕೂಡ ಆಗಿಲ್ಲ. ಸೊ ರಾಹುಲ್ ಗಾಂಧಿಯವರು ಬರೀ ಓಲೈಕೆಗಾಗಿ ಕಾಂಗ್ರೆಸ್ಸು SIR ಅಂದರೆ ಮುಸಲ್ಮಾನರನ್ನು ಟಾರ್ಗೆಟ್ ಮಾಡ್ತಾರೆ, ಬ್ಯಾಕ್ ಡೋರಿಂದ NRC ಮಾಡ್ತಿದ್ದಾರೆ, ಬಾಂಗ್ಲಾ ವಲಸಿಗರಿಗೆ ಅಲ್ಲಿ ಆಧಾರ್ ಕಾರ್ಡು ಮತ್ತೊಂದು ಕನ್ಸಿಡರ್ ಮಾಡಲ್ಲ ಅನ್ನೋ ರೀತಿಯಲ್ಲಿ ಅವರನ್ನೆಲ್ಲ ಹೊರಗಡೆ ಹಾಕಕ್ಕೆ ನೋಡ್ತಿದ್ದಾರೆ ಅಂತ ಒಂದು ನರೇಟಿವ್ ಬಿಲ್ಡ್ ಮಾಡೋಕ್ಕೋಸ್ಕರ ಇದನ್ನು ಮಾಡ್ತಿದೆಯಾ? ಏನಿದು ನಿಮ್ಮ ಉದ್ದೇಶ ಅಂತ BJP ಕೇಳ್ತಿದೆ. ಅದಕ್ಕೆ ಪೂರಕವಾಗಿ ಕರ್ನಾಟಕದಲ್ಲಿ ಬೇರೆ ಅವರು ಬಾಂಗ್ಲಾ ರೋಹಿಂಗ್ಯಾ ಅಕ್ರಮ ನಿವಾಸಿಗಳು ಅಂತಲೇ ಹೇಳಲಾಗ್ತಿದೆ. ಬಹುತೇಕರು, ಎಲ್ಲರೂ ಆಗಿಲ್ಲದೆ ಇರಬಹುದು, ಕೆಲವರೆಲ್ಲ ಅದೇ ರೀತಿ ಇದ್ದಾರೆ. NIA ತನಿಖೆ ಆಗಬೇಕು. ಅದು ಬಿಟ್ಟು ಸ್ಲಮ್ಮಲ್ಲಿ ವಾಸ ಮಾಡ್ತಿದ್ದವ್ರಿಗೆ ಅಪಾರ್ಟ್ಮೆಂಟ್ ಕೊಡಿಸ್ತಿದ್ದಾರೆ ಸಿದ್ದರಾಮಯ್ಯನವರು. ಇದಕ್ಕಿಂತ ಗ್ಯಾರಂಟಿ ಬೇಕಾ ಕರ್ನಾಟಕದಲ್ಲಿ? ನೋಡಿ, ಇದು ಓಲೈಕೆ, ಅತ್ಯಂತ ಕೆಟ್ಟ ಸಂಪ್ರದಾಯಕ್ಕೆ ಸಿದ್ದರಾಮಯ್ಯನವ್ರು ನಾಂದಿ ಹಾಡಿದ್ದಾರೆ. ಅಕ್ರಮವಾಗಿ ಬಂದವ್ರಿಗೆ ಅಪಾರ್ಟ್ಮೆಂಟ್ ಕೊಡೋದು ಎಂಥ ಚಾನ್ಸ್ ಅಲ್ವಾ? ಸೊ ಓಲೈಕೆಗಾಗಿ ಕಾಂಗ್ರೆಸ್ ಎಲ್ಲವನ್ನ ಮಾಡ್ತಿದೆ. ದೇಶದ ಅಭಿವೃದ್ಧಿಯ ಬಗ್ಗೆ ಕಿಂಚಿತ್ತೂ ಕಾಳಜಿಯನ್ನು ತೋರದೆ ಅಂತ BJP ಈಗ ವಾಕ್ ಪ್ರಹಾರವನ್ನೇ ನಡೆಸ್ತಾ ಇದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.